ಪ್ರೀತಿಯ ವೀಕ್ಷಕರೇ ನಮಸ್ಕಾರ. ಇವತ್ತಿನ ಈ ಸಂಚಿಕೆಯಲ್ಲಿ ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇರುವಂತಹ ಮನೆ ಮೈಸೂರು ಇಲ್ವಾಲ್ದಲ್ಲಿ ಇರುವಂತಹ ಒಂದು ಮೂಡಾ ಅಪ್ರೂವ್ಡ್ ಲೇಔಟಲ್ಲಿ 2030 ಸಿಂಗಲ್ ಫ್ಲೋರ್ 2 ಬೆಡ್ರೂಮ್ ಮನೆ ಸೇಲ್ಗಿದೆ. ಯೂಶ್ವಲಿ 2030 ಅಂದ ತಕ್ಷಣ ಎಲ್ಲರಿಗೂ ಬರುವಂತಹ ಒಂದು ಮನಸ್ಸಲ್ಲಿ ಬರುವಂತಹ ವಿಚಾರ ಏನು ಅಂತಂದರೆ, ಮನೆಯ ಮುಂಭಾಗದಲ್ಲಿ ರಸ್ತೆ ಎಷ್ಟು ದೊಡ್ಡದಿದೆ, ಲೊಕ್ಯಾಲಿಟಿ ಹೇಗಿದೆ ಅಂತ ನೋಡಿ. ಈ ಮನೆಯ ಏನು ಸೇಲ್ಗಿದೆ 2030, ಇದ್ರ ಮುಂದೆ ಇರುವಂಥಲ್ಲ 30-40 ನಿವೇಶನಗಳು, ಇದ್ರ ಮುಂದೆ ಇರುವಂಥದ್ದು ಬೃಹದಾಕಾರವಂತ 30 ಅಡಿ ರಸ್ತೆ. ಯೂಶ್ವಲಿ ಯಾಕೆ ಬೃಹದಾಕಾರವಾಗಿ ರಸ್ತೆ ಅಂದರೆ, ಯೂಶ್ವಲಿ 2030 ಮನೆಗಳ ಮುಂದೆ ಇರೋದೆಲ್ಲ 20-25 ಅಡಿ ರಸ್ತೆ ಅಷ್ಟೇ ಇರುತ್ತೆ. ಇದು ಸ್ವಲ್ಪ ಬಿಗರ್ ರೋಡ್ ಇದೆ. ಮೈಸೂರು ಮಧ್ಯಭಾಗದಿಂದ ಅಬೌಟ್ 16 ಕಿಲೋಮೀಟರ್ ಆಗುತ್ತೆ. ಎಲ್ಲಿಂದ? ಪ್ಯಾಲೇಸಿಂದ ನಾನು ಹೇಳ್ತಾ ಇದ್ದೀನಿ. ಮೈಸೂರು ಸಿಟಿ ಸೆಂಟ್ರ್, ದೇವರಾಜ ರೋಡ್ ರಸ್ತೆ, ಮೈಸೂರು ಪ್ಯಾಲೇಸು, ಮೈಸೂರು ಮಾರ್ಕೆಟು, ರೈಲ್ವೆ ಸ್ಟೇಷನು, ಬಸ್ ಸ್ಟ್ಯಾಂಡಿಂದ 16 ಕಿಲೋಮೀಟರ್ ಆಗುತ್ತೆ. ಎಂಟ್ರೆನ್ಸಲ್ಲೇ ಸ್ಟೇರ್ಸ್ ಕೊಟ್ಟಿದ್ದಾರೆ. ಸೌತ್ ಫೇಸಿಂಗ್ ಸೈಟ್ ಇದು. ಈಸ್ಟ್ ಫೇಸಿಂಗ್ ಡೋರ್ ಇಟ್ಟು ಕಟ್ಟಿರುವಂತಹ ಮನೆ. ಈಗ ನಾನು ಈಸ್ಟಿಂದ ಎಂಟ್ರ್ ಆಗ್ತಾಯಿದ್ದೀನಿ. 2 ಬೆಡ್ರೂಮ್ ಸಿಂಗಲ್ ಫ್ಲೋರ್ ಅಂತ ಹೇಳಿದೆ. ಈಗಲೇ ಬಂದು ವಾಸಕ್ಕೆ ಯೋಗ್ಯವಾಗಿರುವಂತಹ ಮನೆ. ನಾನು ಇನ್ನೊಮ್ಮೆ ಹೇಳ್ತೀನಿ, ಭಾಳಷ್ಟು ಮನೆಗಳು ಇರುವಂತಹ ಏರಿಯಾ. ಅಂದರೆ ನಿಮಗೆ ಇದಕ್ಕೆ ಎಂಟ್ರಾದ ತಕ್ಷಣ ಹಾಲು, ಟಿ ವಿ ಕ್ಯಾಬಿನೆಟ್ ಮಾಡಿದ್ದಾರೆ. ಮಾಡ್ಯುಲರ್ ಟೈಪು ಕಿಚನ್ ನೋಡ್ಬೋದು. ಅಚ್ಚುಕಟ್ಟಾಗಿ ಎಲ್ಲೂ ಸಹ ಅಡುಕು ತೊಡುಕುಗಳಿಲ್ದಾಗೆ. ಅಂದರೆ ನಿಮಗೆ ಒಂದು ರೂಮ್ ತುಂಬ ದೊಡ್ಡದಾಗ್ಬಿಡ್ತು, ಇನ್ನೊಂದು ರೂಮ್ ತುಂಬ ಚಿಕ್ಕದಾಗ್ಬಿಡ್ತು, ಪ್ರಾಬ್ಲಮ್ ಇದೆ ಅನ್ನೋಂತಹ ಏನು ನಿಮಗೆ ಅಡಚಣೆಗಳು ಇಲ್ಲದೇ ಇರುವಂತಹ ಮನೆಯಾಗಿರುತ್ತೆ. ರೂಮ್ ನಂಬರ್ 1, ಮೊದಲನೆಯ ರೂಮು. ಫಾಲ್ ಸೀಲಿಂಗ್ ಮಾಡಿದ್ದಾರೆ ಇದಕ್ಕೆ. 2 ಬೆಡ್ರೂಮ್ ಸಿಂಗಲ್ ಫ್ಲೋರ್ ಮನೆ. ಎರಡನೇ ರೂಮಲ್ಲಿ ವಾರ್ಡ್ರೋಬ್ಗಳು ಕೊಟ್ಟಿದ್ದಾರೆ. ರೂಮ್ ನಂಬರ್ 2 ಇದಕ್ಕೆ ವಾರ್ಡ್ರೋಬ್ ಕೊಟ್ಟಿದ್ದಾರೆ. ನೋಡ್ಬೋದು, ಸ್ಟೋರೇಜ್ ಸ್ಪೇಸು, ವಾರ್ಡ್ರೋಬು, ಫಾಲ್ ಸೀಲಿಂಗು, ಟೆಕ್ಸ್ಚರ್ ಪೇಂಟಿಂಗು, ವಿಟ್ರಿಫೈಡ್ ಟೈಲ್ಸು. ಅದಾದ ನಂತರ ಪೂಜಾ ರೂಮ್ ತೋರಿಸಿದಿರಿ, ಫೇಸಿಂಗ್ ಈಸ್ಟ್. ಅದು ರೆಫ್ರಿಜರೇಟರ್ ಪಾಯಿಂಟು, ಯಾಕಂದರೆ ಅಡುಗೆ ಮನೆಯಲ್ಲಿ ರೆಫ್ರಿಜರೇಟರ್ ಇಟ್ಕೊಳ್ಳೋಕ್ಕಾಗಲ್ಲ ಅಂತಾಗ ಅದಕ್ಕೆ ಅಂತ ಒಂದು ರೆಫ್ರಿಜರೇಟರ್ ಪಾಯಿಂಟ್ನ ಮಾಡಿದ್ದಾರೆ. ಇದಕ್ಕೆ ಆದಂಥ ವಾಟರ್ ಸೋರ್ಸ್, ಸಂಪಿದೆ, ನೀರಿನ ತೊಂದರೆ ಇಲ್ಲ. ಒಂದು ಇಂಡಿಯನ್ ಸ್ಟೈಲಲ್ಲಿರುವಂತಹ ಬಾತ್ರೂಮು, ಒಂದು ವೆಸ್ಟರ್ನ್ ಸ್ಟೈಲಲ್ಲಿರುವಂತಹ ಕಮೋಡು, ಎರಡೂ ಆಗಿದೆ. ಒಂದು ಸುಮಾರು 5,000-6,000 ಲೀಟ್ರ್ ಸಂಪಿದೆ. 500 ಲೀಟ್ರ್ ಓವರ್ ಹೆಡ್ ಟ್ಯಾಂಕ್ ಇದೆ. ಈ ಮನೆ ಮೇಲೆ ನಾನು ಇನ್ನೂ ಒಂದು ಮನೆ ಕಟ್ಕೋಬೇಕು. ಈ ಸ್ಟ್ರೆಂತ್ ತಡೆಯುತ್ತಾ? ಇನ್ನೊಂದು ಮನೆ ಕಟ್ಟಿದ್ರೆ ತಡೆಯುತ್ತಾ ಅನ್ನೋದೊಂದು ಇರುತ್ತೆ. ಎಲ್ರಿಗೂ ಭಾಳಷ್ಟು ಜನಕ್ಕೆ ಪ್ರಶ್ನೆ. ಇವಾಗೇನೋ ಸುಪ್ರೀತ್ ನಾವು ಮನೆ ತೊಗೋತೀವಿ, ಕರೆಕ್ಟ್ ನೀವು ಹೇಳಿದ್ದು. ಇದಾದ ನಂತರ ಅವರನ್ನು 5 ವರ್ಷಕ್ಕೋ 6 ವರ್ಷಕ್ಕೋ ನಮ್ಮ ಫೈನಾನ್ಸ್ ಪರ್ಮಿಟ್ ಮಾಡಿದಾಗ ಹಣಕಾಸು ಎಲ್ಲ ನೋಡ್ಕೊಂಡು ಇನ್ನೊಂದು ಫ್ಲೋರ್ ಕಟ್ಟಿ ಬಾಡಿಗೆ ಕೊಡಬೇಕು ಅಂತ ಇದ್ದೀವಿ ಅಂತಂದವರು ಖಂಡಿತವಾಗ್ಲೂ ಏನು ಇವರು ಸ್ಟ್ರಕ್ಚರ್ ಏನು ಮಾಡಿದ್ದಾರೆ, ಏನು ಮನೆ ಕಟ್ಟಿದ್ದಾರೆ, ಇದು ಫಸ್ಟ್ ಫ್ಲೋರ್ಲೂ ಸಹ ಇನ್ನೊಂದು ನೀವು ಮನೆನ ಕಟ್ಕೊಳ್ಳುವಷ್ಟು ನಿಮಗೆ ಇದಕ್ಕೆ ಸ್ಟ್ರೆಂತ್ ಇರುವಂತಹ ಮನೆ. ಇದ್ದೀವಿ ಇವತ್ತು ಅಂದರೆ ಮೈಸೂರು ಇಲ್ವಾಲ ಮೇಯ್ನ್ ರೋಡ್, ಮೈಸೂರು ಹುಣಸೂರು ರಸ್ತೆ, ಮೈಸೂರಿಂದ ಮಡಿಕೇರಿಗೆ ಹೋಗೋ ರಸ್ತೆ, ಏನು ಮೇಯ್ನ್ ರೋಡ್ ಹೆದ್ದಾರಿ ಇದೆ, ಅಲ್ಲಿಂದ ಹಾರ್ಡ್ಲಿ ಅಬೌಟ್ 3-4 ನಿಮಿಷದಲ್ಲಿ ಈ ಮನೆ ಇದೆ. ಈಗ ಹೊರಗೆ ಹೋಗಿ ನಾನು ಒಂದು ಸರಿ ನನ್ನ ಮನೆ ಒಳಗೆ ಬಂದೆ, ನಿಮಗೆ ಮನೆಗಳಾಗಿದೆಯಾ ಇಲ್ವ ಅಂತ ಒಂದು ಸರಿ ಕ್ಲಿಯರಾಗಿ ತೋರಿಸ್ತೀನಿ ಬನ್ನಿ. ಯಾಕಂದರೆ ಭಾಳಷ್ಟು ಜನ ಒಂದು ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಇರುತ್ತೆ, ಏನು ಸುಪ್ರೀತ್ ನೀವು ಮನೆ ತೋರಿಸ್ತೀರಾ? ವಿ ಅಗ್ರಿ, ಗೊತ್ತಾಯಿತು, ಮನೆ ಸೇಲ್ಗಿದೆ, ಮನೆ ಯಾವ ಥರ ಅಂತೆಲ್ಲ ತೋರಿಸ್ಬಿಟ್ರೆ ಸುತ್ತಮುತ್ತ ಮನೆಗಳಿದೆಯಾ, ಇದು ಒಂಟಿ ಮನೆ ಆಗಿಬಿಡುತ್ತಾ, ಮುಂಬರುವ ದಿವಸಗಳಲ್ಲಿ ನಾವು ಇಲ್ಲೋಗಿ ಮನೆ ತೊಗೊಂಡ್ರೆ ನಮ್ಗೆ ಹತ್ರ ಪತ್ರ ಅಂಗಡಿಗಳಿರುತ್ತಾ ಅಂತ ಪ್ರಶ್ನೆ ಇರುತ್ತೆ. ನೋಡಿ, ಈ ರಸ್ತೆಯಲ್ಲಿ ಒಂದು 4-5 ಮನೆ ಇದೆ. ಈ ಮನೆ ಹಿಂಭಾಗದಲ್ಲೂ ಅಷ್ಟೇ ನೋಡ್ಬೋದು, ಒಂದು 10-15 ಮನೆ ಈಗಾಗಲೇ ತಲೆ ಎತ್ತಿವೆ. ಸೊ ಈ ವಿಡಿಯೋ ಮೂಲಕ ನಾನು ಏನು ಹೇಳಲಿಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ ಅಂದರೆ ವೀಕ್ಷಕರೇ, ಮನೆ ತೊಗೊಳ್ಳೋದು ಎಷ್ಟು ಇಂಪಾರ್ಟೆಂಟೋ ಮನೆ ಸುತ್ತಮುತ್ತನೂ ಅಷ್ಟೇ ಇಂಪಾರ್ಟೆಂಟು. ಡಿಸ್ಟೆನ್ಸು ಒನ್ ಆಫ್ ದ ಮೇಜರ್ ಪಾಯಿಂಟ್ಸ್. ಡಿಸ್ಟೆನ್ಸು ಹೇಗಿದೆ, ಡಿಸ್ಟೆನ್ಸ್ ಎಷ್ಟು ದೂರ ಇದೆ? 16 ಕಿಲೋಮೀಟರ್ ಆಗುತ್ತೆ ಮೈಸೂರು ಸಿಟಿ ಸೆಂಟ್ರಿಂದ. ನೀವು ದಿನದಿನಕ್ಕೆ ಬೇಕಾಗುವಂತಹ ಎಲ್ಲ ವಸ್ತುಗಳು ನೀವು ಇಲ್ಲಿಂದ ಅಬೌಟ್ 500 ಮೀಟ್ರ್ 500 ಮೀಟರ್ ಫ್ರಮ್ ದಿಸ್ ಹೌಸು ಹೋಗುವ ಹಾಗಿಲ್ಲ, ಎಲ್ಲವೂ ಸಿಗುತ್ತೆ. ಪ್ರಾವಿಷನ್ ಸ್ಟೋರ್ಸು, ಡಾಕ್ಟರ್ ಕ್ಲಿನಿಕ್ಕು, ATM, ಬಸ್ ಸ್ಟ್ಯಾಂಡು ಎಲ್ಲ ಇದೆ. ಸೊ ಈ ವಿಡಿಯೋ ನೋಡ್ತಾ ಇದ್ದು ಈ ಮನೆಯ ಬಗ್ಗೆ ಇನ್ನಷ್ಟು ಮಾಹಿತಿ ಎಲ್ಲ ಕೊಟ್ಟಿದೆ. ಡಿಸ್ಕ್ರಿಪ್ಷನಲ್ಲಿ ನಾನು ರೇಟ್ ಸಹ ಹಾಕಿರ್ತೀನಿ. ಏನು ಇದರ ಬೆಲೆ, ವಾಟ್ ಇಸ್ ದ ಸೆಲ್ಲಿಂಗ್ ರೇಟ್ ಆಫ್ ದಿಸ್ ಪ್ರಾಪರ್ಟಿ ಅಂತ ನಾನು ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತೀನಿ. ಆಸಕ್ತರು ಕ್ಯಾನ್ ಕಾಲ್ ಮೀ ಆರ್ ವಾಟ್ಸ್ಆ್ಯಪ್ ಮೀ. ಥ್ಯಾಂಕ್ ಯು. ಬಾಯ್.